ಈಗ ನೋಡಿ ಫ್ರೆಂಡ್ಸ್, ಈಗ ಟೆಕ್ಸ್ಚರ್ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆಗ ಏನಾಗುತ್ತೆ, ಕೆಲವರಿಗೆ ಕನ್ಫ್ಯೂಷನ್ಸ್ ತುಂಬ. ಈಗ ಹೊರಗಡೆ ಟೆಕ್ಸ್ಚರ್ ಹಿಡಿಯುತ್ತೋ ಇಲ್ವೋ, ನಿಲ್ಲುತ್ತೋ ಇಲ್ವೋ, ಸೊ ಮಳೆ ಬಂದಾಗ ಏನಾದರೂ ಉದುರೋ ಚಾನ್ಸಸ್ ಬರುತ್ತಾ ಅಂತ. ಈಗ ಪ್ರತಿಯೊಂದರಲ್ಲೂ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ. ಈಗ ಟೆಕ್ಸ್ಚರ್ ಏನಕ್ಕಪ್ಪ ಅಂತಂದರೆ, ಈಗ ಗಾರೆ ಕೆಲಸಗಳನ್ನು ಮಾಡ್ತಿರ್ತಾರೆ. ಸೊ ಅವು ಫಿನಿಷಿಂಗ್ ಬಂದಿರಲ್ಲ. ಎಕ್ಸ್ಟೀರಿಯರ್ ಫಿನಿಷಿಂಗ್ಸ್ ಬರೋದು ಸ್ವಲ್ಪ ಕಡಿಮೆನೇ. ಆದರೂ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ, ಚೆನ್ನಾಗಾಗಿರುತ್ತೆ. ಬಟ್ ಈಗ ಯಾರೆಲ್ಲ ಟೆಕ್ಸ್ಚರ್ ಮಾಡಿಸ್ಬೇಕು ಅಂತ ಇರುತ್ತೋ ಅವರಿಗೆ ಈಗ ಒಂದು ನನ್ನ ಕಡೆಯಿಂದ ಒಂದು ಸಜೆಷನ್ಸ್ ಏನಂದರೆ, ಈಗ ಈ ಟೆಕ್ಸ್ಚರ್ ಮಾಡಿಸೋದಕ್ಕಿಂತ ಮುಂಚೆ ಕೆಲವರಿಗೆ ಡೌಟ್ಸ್ ಇರುತ್ತೆ. ಪ್ರೈಮರಿ ಮಾಡಬೇಕೋ ಬೇಡವೋ, ಅಥವಾ ಡೈರೆಕ್ಟಾಗಿ ಮಾಡಿದ್ರೆ ಇರುತ್ತೋ ಇಲ್ವೋ ಅಂತ. ಬಟ್ ಈ ಟೆಕ್ಸ್ಚರ್ಗಳನ್ನು, ಯಾವುದೇ ಟೆಕ್ಸ್ಚರ್ ಆಗಲಿ ಎಕ್ಸ್ಟೀರಿಯರಲ್ಲಿ, ಇದು ಪೌಡರಿಂದ ಮಾಡೋದ್ರಿಂದ ಆ ಟೆಕ್ಸ್ಚರ್ ಹಿಡಿಬೇಕು ಅನ್ನೋದಾದರೆ ಡೈರೆಕ್ಟ್ ಅದನ್ನು ಏನು ಪ್ಲಾಸ್ಟಿಂಗ್ ಮಾಡಿರ್ತಾರಲ್ಲ ಆ ಗೋಡೆಗೆ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಈಗ ಅದು ಹಿಡ್ಕೋಬೇಕು, ಸಿಮೆಂಟ್ ಇರೋ ತನಕ ಅದು ಇರುತ್ತೆ. ಈಗ ಪ್ರೈಮರ್ ಮಾಡಿದ್ರೆ ಏನಾಗುತ್ತೆ, ಪ್ರೈಮರ್ ಮೇಲ್ಗಡೆ ಅದು ಸರಿಯಾಗಿ ಕೂರಲ್ಲ. ಹಾಗಾಗಿ ನೋಡಿ, ಈ ರೀತಿ ಇರಬೇಕು. ಎಲ್ಲಿ ಟೆಕ್ಸ್ಚರ್ ಬರುತ್ತೋ ಅಲ್ಲಿ ಪ್ರೈಮರ್ನ ಮಾಡಿಸ್ಬಾರ್ದು. ಯಾವ ಒಂದು ಪ್ರಾಬ್ಲಮ್ ಬರಬಾರ್ದು. ಅದರಲ್ಲಿ ಏನಾದರೂ ಏರ್ ಕ್ರ್ಯಾಕ್ ಬಂದ್ರೂ ಟೆಕ್ಸ್ಚರ್ನಲ್ಲಿ ಕಾಣೋದಿಲ್ಲ. ಸೊ ಗಾರೆಯಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳಿದ್ರೂ ಅದು ಮುಚ್ಚೋಗುತ್ತೆ. ಸೊ ಹಾಗಾಗಿ ಟೆಕ್ಸ್ಚರ್ ಮಾಡಿಸೋ ಮುನ್ನ ಪ್ರೈಮರ್ ಮಾಡಿಸೋದು ಬೇಡ ಅನ್ನೋದು ನನ್ನ ಉದ್ದೇಶ. ಇದಕ್ಕೆ ನಿಮ್ಮ ಅಭಿಪ್ರಾಯ. ಬಟ್ ನನ್ನ ಒಂದು ಪ್ರಕಾರ ಪ್ರೈಮರ್ನ ಮಾಡಿಸೋದು ಅವಶ್ಯಕತೆ ಇಲ್ಲ. ಈ ನೋಡಿ, ಈ ರೀತಿ ಟೆಕ್ಸ್ಚರ್ನ ಮಾಡಿಸ್ಕೊಂಡ್ರೆ ದೂರ ಇದೆ, ಡಿಸೈನ್ ಕಾಣ್ತಾ ಇಲ್ಲ. ಸೊ ಹತ್ತಿರದಲ್ಲಿ ಈಗ ನೆಕ್ಸ್ಟ್ ವಿಡಿಯೋ ನಾನು ಹತ್ತಿರದಿಂದ ಇದು ಕಂಪ್ಲೀಟ್ ಆದಾಗ ನೆಕ್ಸ್ಟ್ ವಿಡಿಯೋ ನಾನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.